ಬುಲಾಟ್ ಬುಡ್ಬುಡ್ಕೆ. ಎಲ್ರಿಗೂ ನಮಸ್ಕಾರ. ಬುಲೆಟ್ ಬಡ್ಬಡಿಕೆ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಟ್ ಕೊಹ್ಲಿ, ಕ್ರಿಕೆಟ್ ಪ್ಲೇಯರ್ ಅಲ್ಲ, ನ್ಯೂಸ್ ರೀಡರ್. DK ಶಿವಕುಮಾರ್ ಸಾಹೇಬ್ರ ಕೈಗೆ ಕತ್ತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯ ಸಾಹೇಬ್ರಿಗೆ ಗದೆ ಕೊಟ್ಟವರು ಯಾರು? ಹೈಕಮಾಂಡ್ ಇಂದ ಏನಾದರೂ ಗ್ರೀನ್ ಸಿಗ್ನಲ್ ಬಂತ? ಇಬ್ರು ಯುದ್ಧ ಮಾಡಲಿ, ಯಾರು ಯುದ್ಧದಲ್ಲಿ ಗೆಲ್ತಾರೋ ಅವ್ರಿಗೆ ಕುರ್ಚಿ ಬಿಟ್ಟು ಕೊಡ್ಬೇಕಂತ ಏನಾದರೂ ಉದ್ದೇಶ ಇತ್ತ? ಕತ್ತಿ ಕೊಟ್ಟಿದ್ದಾದ್ರೂ ಯಾಕೆ ಕೊಟ್ರು ಕತ್ತಿ? ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾಕೆ ಕೊಟ್ರು ಗದೆ? ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ಮಾಡಬೇಕು, ಯುದ್ಧ ಮಾಡಿದ್ಮೇಲೆ ಯಾರು ಗೆಲ್ತಾರೋ ಅವ್ರಿಗೆ ಕುರ್ಚಿ ಬಿಟ್ಟು ಕೊಡ್ಬೇಕಂತ ಏನಾದರೂ ಉದ್ದೇಶ ಇತ್ತ ಹೈಕಮಾಂಡ್ ಅದು ಅಂತ. ಬನ್ನಿ, ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈಗ ನಮ್ಮ ಜೊತೆ ಸಿದ್ದರಾಜು ಸಾಹೇಬ್ರು ಇದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಾದಂಥ ಸಿದ್ದರಾಜು ಅವರು ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ಸಿದ್ದರಾಜು ಅವ್ರಿಗೆ ಕನೆಕ್ಟ್ ಮಾಡ್ರಿ ಫೋನಲ್ಲಿ. ಸಿದ್ದರಾಜು ಅವರೇ ನಮಸ್ಕಾರ. ಇದೇನಿದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗದೆ ಕೊಟ್ಟವ್ರೆ, DK ಶಿವಕುಮಾರ್ ಸಾಹೇಬ್ರಿಗೆ ಕತ್ತಿ ಕೊಟ್ಟವ್ರೆ. ಈ ಕತ್ತಿ ಕೊಟ್ಟ ಉದ್ದೇಶವಾದರೂ ಏನು ಸ್ವಲ್ಪ ಹೇಳ್ತೀರಾ ನಮಗೆ? ಏನು ನಡೀತಾ ಇದೆ ಸರ್ಕಾರದಲ್ಲಿ? ಏನು ಇವರಿಬ್ಬರು ಯುದ್ಧ ಮಾಡಬೇಕು ಅಂತ ಏನಾದರೂ ಐತಾ? ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಬಂದಿದೆಯಾ? ಯಾರು ಗೆಲ್ತಾರೋ ಅವ್ರಿಗೇನೋ ಸೀಟ್ ಕೊಟ್ಬಿಡ್ಬೇಕು ಅಂತ? ದಯವಿಟ್ಟು ತಾವೆಲ್ಲ ತಿಳಿಸ್ಕೊಡಿ. ಅದು ಬೆಳ್ಳಿ ಬೆಲೆ ಬಂದು 3 ಲಕ್ಷ ಆಗ್ಬಿಟ್ಟಿದೆ. ಬೆಳ್ಳಿ ಬೆಲೆ 3 ಲಕ್ಷ ಆಗ್ಬಿಟ್ಟಿದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗದೆ, DK ಸಾಹೇಬ್ರಿಗೆ ಕತ್ತಿ ಕೊಟ್ಟವ್ರೆ. ಮನೇಲಿ ಕರಗಿಸ್ಕೊಂಡು ದೀಪನೋ ಬೆಳ್ಳಿ ತಟ್ಟೆನೋ ದೇವ್ರ ವಿಗ್ರಹನೋ ಮಾಡಿಸ್ಕೊಳ್ಳಿ ಅಂತ ಕೊಟ್ಟರು. ಅದು ಯುದ್ಧ ಮಾಡೋಕ್ಕೆ ಕೊಟ್ಟರು ಅಂಥದ್ದಲ್ಲ. ಅದಕ್ಕೆ ಕೊಟ್ಟವ್ರೆ ಬೆಳ್ಳಿಗೂ. ಗೊತ್ತಾಯ್ತು. ಇನ್ನೊಂದು ವಿಚಾರ ಸಿದ್ದರಾಜು ಅವರೇ, ಕಾಂಗ್ರೆಸ್ ಅಲ್ಲಿ ಏನಾದರೂ ಇವಾಗಲೂ ಕ್ರಾಂತಿ ನಡೀತಾ ಇದೆಯಾ? ಅದು ಕಾಂಗ್ರೆಸ್ ಒಳಗಡೆ ವಾಂತಿ ಮಾಡಿರೋದು. ಕಾಂಗ್ರೆಸ್ದವರು ನಮ್ಮ MLAಗಳೆಲ್ಲ ವಾಂತಿ ಮಾಡಿಬಿಟ್ಟವ್ರೆ, ಏನೋ ತಿಂದ್ಬಿಟ್ಟು. BJP ಅವರೆಲ್ಲ ಅದನ್ನು ಕ್ರಾಂತಿ ಅಂತ ಹಬ್ಬಿಸ್ಬಿಟ್ಟವ್ರೆ ಎಲ್ಲ ಕಡೆ. ಹೌದು, ಸಿದ್ದರಾಜು ಅವರೇ DK ಅವ್ರಿಗೆ ಏನಾದ್ರು ಹೌದಪ್ಪ ಕುರ್ಚಿ ಬಿಟ್ಟು ಕೊಡ್ತಾರ? ಸಿದ್ದರಾಜು ಅವರೇ, ನಾನು ಮಾತಾಡೋದು ನಿಮ್ಗೇನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಸಾಹೇಬ್ರು ಏನಾದ್ರು ಕುರ್ಚಿ DK ಸಾಹೇಬ್ರಿಗೆ ಬಿಟ್ಟು ಕೊಡ್ತಾರ? ಹೌದೌದು ಕೊಡ್ತಾರೆ. 2028ಕ್ಕೆ ಅವರೇ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಕುರ್ಚಿನ. ಸಿದ್ದರಾಜು ಅವರೇ, ನಾನು ಕೇಳಿದ್ದು ಸೀಟ್ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಸಾಹೇಬ್ರು ಅಂತ. ಯಾಕಂದ್ರೆ ಯುದ್ಧಕ್ಕೆ ಬೇರೆ ಇಳಿದು ಬಿಟ್ಟಿದಾರಲ್ಲ. ಬಂದ್ರೆ ಗಿಂದ್ರೆ ಅಲ್ಲ, ಬಂದೇ ಬರುತ್ತೆ. ಫ್ರೀ ಕೊಟ್ಟಿಲ್ವೇನ್ರಿ 5 ಗ್ಯಾರಂಟಿಗಳು? ನಾವು ಬರಲೇಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಅವರು ಸೋಲ್ಲಿ ಇಲ್ಲ ಗೆಲ್ಲಿ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಇದ್ದೀರಾ ನೀವು. ಹಂಗಾರೆ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರು ಸೀಟ್ ಬಿಟ್ಟು ಕೊಡಲ್ಲ ಅಂತ ಇದ್ದೀರಾ ನೀವು. ನೋಡಪ್ಪ, ಕುಸ್ತಿಯಲ್ಲಿ ಯಾರು ಗೆದ್ದರೂ ಅಷ್ಟೇ, DK ಅವ್ರು ಗೆದ್ದರೂ ಅಷ್ಟೇ, ಸಿದ್ದರಾಮಯ್ಯ ಸೋತರು ಅಷ್ಟೇ. ಯಾರು ಗೆದ್ದರು ಯಾರು ಸೋತರು ಸಿದ್ದರಾಮಯ್ಯ ಸಾಹೇಬ್ರದೇ ಕುರ್ಚಿ. 2028ವರೆಗೂ ಅವ್ರು ಅಲ್ಲಿಂದ ಬಿಟ್ಟು ಕದಲಲ್ಲ. ಗೊತ್ತಾಯ್ತಾ? BJP ಅವ್ರಿಗೆ ಹೇಳ್ಬಿಡಿ ಈ ಮಾತನ್ನ.
ಇನ್ನು ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಇದ್ದೇ ಇರ್ತಾರೆ, ಸೀಟಲ್ಲಿ ಕುತ್ಕೋತಾರೆ, ಬಿಟ್ಟು ಕೊಡಲ್ಲ ಅಂತ. ಇದಕ್ಕೇನು ಹೇಳ್ತೀರಾ ಸಿದ್ದಿ ನೀವು? ಜಮೀರ್ ಅಹಮದ್ ಸಾಹೇಬ್ರು ಹೇಳದ ಮೇಲೆ ಆಗೋಯ್ತು. ಅವ್ರು ಹೇಳದ ಮೇಲೆ ನಿಜಾನೇ ಇರುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರ ಪಕ್ಕಾ ದೋಸ್ತಿ ಅವ್ರದ್ದು. ಮತ್ತೆ ಡಿ ಕೆ ಸಾಹೇಬ್ರು ಕುರ್ಚಿ ಬೇಕು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟತಿ ಹೇಳ್ಬೇಕ್ರಿ ನಿಮಗೆ? 2028 ಬಿಟ್ಕೊಡಲ್ಲ ಅಂತ ಹೇಳಿದ್ವಲ್ಲ ನಿಮ್ಗೆ ನಾವು. ನೋಡಿ, ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಚಾನೆಲ್ನವರು ಜಗಳ ತಂದಿಡೋ ಕೆಲಸ ಮಾಡಕ್ಕೆ ಹೋಗಬೇಡಿ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಿಮಗೆ ತಂದಾಕಿ ನಮಗೇನು ಸರ್ ಸಿಗುತ್ತೆ? ಏನು ಸಿಗುತ್ತೆ ಅಂದರೆ ನಿಮಗೆ TRP ಸಿಗುತ್ತೆ ರೀ. TRPಗೋಸ್ಕರ ಮಾಡೋವಂಥ ಕೆಲಸಗಳು ನೀವು ಇವರು. TRPಗೋಸ್ಕರ ಮಾಡೋವಂಥ ಕೆಲಸ ನೀವು ತಂದಾಕೋ ಕೆಲಸ ದಯವಿಟ್ಟು ಮಾಡೋಕೆ ಹೋಗಬೇಡಿ. ನಮ್ಮ ಚಾನೆಲ್ಗೆ TRP ಸಿಗುತ್ತೆ ಅಂತ ನಿಮ್ಮ ಸುದ್ದಿ ತಗೋಬೇಕಾ ನಾವು? ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಹಂಗೆ ಹೇಳ್ತಾ ಇದ್ದೀರಾ ನೀವು. ನೀವು ಇರೋದನ್ನೆಲ್ಲ ಹೇಳಕ್ಕೆ ಹೋಗಬೇಡಿ ಅಪ್ಪ, ನಮ್ಮ ಪಕ್ಷಕ್ಕೆ ತೊಂದರೆ ಆಗತ್ತೆ. ಸಿದ್ದರಾಜು ಸಾಹೇಬ್ರೆ, ಡಿ ಕೆ ಸಾಹೇಬ್ರೆ ಬೆಂಬಲಕ್ಕೆ 140 ಜನ ನಿಂತಿದ್ದಾರಂತಲ್ಲ, ನಿಜಾನ ಇದು? ಡಿ ಕೆ ಸಾಹೇಬ್ರು ಬೆಂಬಲ ಹಿಂದೆ 140 ಜನ ಅವರು 600 ಜನ ಅವರು ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಬೆಂಬಲಕ್ಕೆ ನನ್ನ ಹೆಂಡತಿ ಮಕ್ಕಳು ನಮ್ಮ ನೆಂಟರು ನನ್ನ ಹಿಂದೆ ನಿಂತವ್ರೆ. ಮತ್ತೆ ಸಿದ್ದರಾಜು ಸಾಹೇಬ್ರೆ, ಈ ಬಜೆಟ್ ಮಂಡನೆ ಯಾವಾಗ ಮಾಡ್ತಾರೆ? ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಬಜೆಟ್ ಮಾಡಿದಾಗ ಹೇಳ್ತಾರೆ, ಅವಾಗ ನಿಮ್ಮನ್ನು ಕರೆಸ್ತೀವಿ, ನೀವು ಬರೋ ಅಂತ್ರಿ. ನಮ್ಮನ್ನು ಕರಿತೀರಾ? ನಾವು ಬರಬೇಕು. ಆಯ್ತಪ್ಪ, ಆಯ್ತು. ಸರಿ, ಧನ್ಯವಾದಗಳು. ಆಯಿತು ಸಿದ್ದರಾಜು ಸಾಹೇಬ್ರೆ, ನಿಮ್ಮ ಎಲ್ಲ ಮಾಹಿತಿಗಳಿಗೂ ಧನ್ಯವಾದಗಳು. ಈಗ ಬುಲೆಟ್ ಬುಡುಡಿಕೆ ಸುದ್ದಿಯಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಇಲ್ಲಿಗೆ ಬರಬೇಕು ನೀವು. ನಮಸ್ಕಾರ. ಬುಲೆಟ್ ಬುಡ್ಬುಡ್ಕೆ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಟ್ ಕೊಹ್ಲಿ, ಕ್ರಿಕೆಟ್ ಪ್ಲೇಯರ್ ಅಲ್ಲ, ನ್ಯೂಸ್ ರೀಡರು. ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಏನು ನಡೀತಾ ಇದೆ ಎಲ್ಲ ಮಾಹಿತಿಗಳು ನಾನು ನಿಮಗೆ ಕೊಡ್ತೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಕುಮಾರಣ್ಣವರು. ನಮಸ್ಕಾರ ಕುಮಾರಣ್ಣವ್ರೆ. ನಮ್ಮ JDS ಅಲ್ಲಿದ್ದಾಗ ಅವ್ರಿಗೆ ದಾರಿ ಮಾಡಿಕೊಡುವಂಥದ್ದು ನಾವು. ಅವರು ಬಾದಾಮಿಯಲ್ಲಿ ಗೆಲ್ಲೋಕ್ಕೆ ಕಾರಣ ಕೂಡ ನಾವೇ ಆಗಿದ್ವಿ. ಆಗಿನ ಸಮಯದಲ್ಲಿ 2018ರಲ್ಲಿ ನಮ್ಮವ್ರು ಏನಾದರೂ ಸೈಲೆಂಟ್ ಆಗಿಲ್ಲ ಅಂತಿದ್ದಿದ್ರೆ, ಅವ್ರೇನಾದ್ರು ವೈಲೆಂಟ್ ಆಗಿದ್ದಿದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ನಾ ಹೇಳೋದು ಏನಪ್ಪ ಅಂದರೆ, ಬಂದ ದಾರಿ ಯಾವ ಸ್ಥಳದಲ್ಲಿದ್ದೆ, ಯಾವ ಜಾಗದಲ್ಲಿದ್ದೆ, ಯಾವ ಪಕ್ಷದಲ್ಲಿದ್ದೆ ಅನ್ನೋದನ್ನು ಅವ್ರಿಗೆ ಗೊತ್ತು ಮಾಡಿಸ್ಬೇಕು. ನಾಷ್ಟ ಆಯಿತು. ನನ್ನ ಹೆಂಡ್ತಿ ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ಲು. ಹಿಂಗಾಗಿ ಸ್ವಲ್ಪ ಹೋಟ್ಲಿಗೆ ಹೋಗಿ ಕೇಸರಿ ಬಾತ್ ತಿನ್ಕೊಂಡು ಬಂದೆ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರವ್ರ ಬಗ್ಗೆ ಏನೋ ಮಾತಾಡ್ತಿದ್ರಿ, ಏನು ಅಂತ ಸ್ವಲ್ಪ ನಮಗೆಲ್ಲ ಮಾಹಿತಿ ಕೊಡ್ತೀರಾ? ನಾ ಹೇಳೋದೇನೆಂದರೆ, ದಾರಿ ಮಾಡಿಕೊಟ್ಟವ್ರಿಗೆ
ಇವತ್ತು ನಮ್ಮ ಬಗ್ಗೆ ಷಡ್ಯಂತ್ರಗಳು ನಡೆಯುವಂಥ ಕೆಲಸಗಳು ಕೂಡ ನಡೀತಿದೆ. ಬಿ ಜೆ ಪಿಯವರಿಗೆ ಹಾಗೂ ಜೆ ಡಿ ಎಸ್ ಅವರಿಗೆ ತಂದಾಟ ಕೆಲಸ ಕೂಡ ಮಾಡ್ತಿದ್ದಾರೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದು. ಯಾಕಂದರೆ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ ಅಂದರೆ ಏನಂತ ಗೊತ್ತು, ಜೆ ಡಿ ಎಸ್ ಅವರಿಗೆ ಬಿ ಜೆ ಪಿ ಅಂದರೆ ಏನಂತ ಗೊತ್ತಿರುವಂಥದ್ದು. ಇನ್ನು ಎಲ್ಲರ ಮನೆಯಲ್ಲಿ ದೋಸೆ ತೂತು ಅಂತಾರೆ, ಆದರೆ ಕಾಂಗ್ರೆಸ್ಸಲ್ಲಿ ತವನೇ ತೂತಾಗ್ಬಿಟ್ಟಿದೆ. ಇನ್ನು ಮುಂದೆ ಬರುವಂಥ ಚುನಾವಣೆಯಲ್ಲಿ 2028ಕ್ಕೆ ಮತ್ತೆ ನಾನೇ ಸಿ ಎಮ್ ಆಗ್ತೇನೆ. ಕಾಂಗ್ರೆಸ್ ಅವ್ರಿಗೆ ಇದನ್ನು ಬರೆದಿಟ್ಕೊಳ್ಳೋಕೆ ಹೇಳಿ. ಸರ್, ಕಾಂಗ್ರೆಸ್ಸಲ್ಲಿ ಕುರ್ಚಿ ಕಿತ್ಲಾಟ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ರದರು, ನಾನೇನು ಹೇಳ್ತೇನೆ ಅಂದರೆ, ಕಾಂಗ್ರೆಸ್ಸಲ್ಲಿ ಕುರ್ಚಿ ಕಿತ್ಲಾಟ ನಡೀತದೆ ಗೊತ್ತು ನನಗೆ. ಸಿದ್ದರಾಮಯ್ಯ ಅವರು ಏನು ಹೇಳಿದರು? 2 ವರ್ಷ ನೀನು 2 ವರ್ಷ ನಾನು ಅಂತ ಹೇಳಿದರು ಅಲ್ವೇ? ಈಗ ನಾನು ನಮ್ಮ ಬಿ ಜೆ ಪಿಯಲ್ಲಿ ಆಗಲಿ, ನಮ್ಮ ಬಿ ಜೆ ಪಿಯವರಾಗಲಿ, ನಾವು ಜೆ ಡಿ ಎಸ್ಸಲ್ಲಿ ಏನಾದರೂ ಈತ ಮಾತುಕತೆ ಆಗಿದ್ದರೆ ನಾವು ಬಿಟ್ಕೊಡ್ತಾ ಇದ್ವಿ. ನೋಡಿ ಬ್ರದರು, ಸಿದ್ದರಾಮಯ್ಯ ಅವರು ಹೇಗೆ ಅಂದರೆ, ಅವರು ನಿಂತ್ಕೊಳ್ಳೋದು ಕಡಿಮೆ, ಕೂತ್ಕೊಳ್ಳೋದು ಜಾಸ್ತಿ. ಹೀಗಾಗಿ ಅವರು ಕುರ್ಚಿಯನ್ನು ಬಿಟ್ಟುಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಏನು ಬ್ರದರು, ಕುರ್ಚಿಯನ್ನು ಬಿಟ್ಟುಕೊಡೋಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ನಿಂತ್ಕೊಳ್ಳೋದು ಕಡಿಮೆ, ಕೂತ್ಕೊಳ್ಳೋದೇ ಜಾಸ್ತಿ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಕುರ್ಚಿ ಅಂದರೆ ತುಂಬ ಇಷ್ಟ ಮೊದಲಿಂದನು. ಬ್ರದರ್, ಇನ್ನೊಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತಾರಲ್ಲ, ಹಂಗಾಗತ್ತೆ, ನೋಡ್ತಾ ಇರ್ರಿ. ಧನ್ಯವಾದಗಳು ಕುಮಾರಣ್ಣ ಅವರೇ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಓಡ್ ಬನ್ನಿ ಕುಮಾರಣ್ಣ ಅವರು, ಸ್ವಲ್ಪ ಯಾವುದೋ ಕಾರ್ಯಕ್ರಮಗಳಿಗೆ ಹೋಗಬೇಕು, ಅದಕ್ಕೆ ಹೊರಡ್ತಾ ಇದ್ದಾರೆ. ಓಡ್ ಬನ್ನಿ ಕುಮಾರಣ್ಣ ಅವರೇ. ಧನ್ಯವಾದಗಳು ಬ್ರದರ್, ತೊಂದರೆ ಇಲ್ಲ. ನೀವು ಕರೆದು ನನಗೆ ಕೇಳಿದ್ದಿರಲ್ಲ, ಇರೋದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಜೆ ಡಿ ಎಸ್ಸಲ್ಲಿ ನಾವು ಯಾವುದು ಕೂಡ ನಾವು ಮುಚ್ಚು ಮರೆ ಅಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನು ಹೇಳ್ತೇವೆ ನಾವು ಬಿ ಜೆ ಪಿಯವರು ಹೇಗಿದ್ದೇವೆ ಅಂತ ಕರ್ನಾಟಕ ಜನತೆಗೆ ಗೊತ್ತಿದೆ. ಈಗ ರಾಮನಗರದಲ್ಲಿ ಏನು ಚುನಾವಣೆ ಬರುತ್ತೋ ನಾನು ಅವಾಗ ಮಾತಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿಗೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೇನೆ ನಾನು, ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ, ಮತ್ತೆ ಕರೆಸಿ ನನ್ನ ಬರ್ತೇನೆ. ಧನ್ಯವಾದಗಳು. ಇದೀಗ ಬಂದ ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಅಂತಾರೆ ಇಂಗ್ಲೀಷಲ್ಲಿ. ಏನಪ್ಪ ಅಂದರೆ, ಮೊಬೈಲು ಬಳಸುವಂತೆ ಇಲ್ಲ. ಯಾರು? ನೀವೆಲ್ಲ ಬಳಸ್ಬೋದು. ಆದರೆ ಸಿ ಎಮ್ ಸಾಹೇಬರು ಏನು ಹೇಳ್ತಾ ಇದ್ದಾರೆ ಅಂದರೆ, 16 ವಯಸ್ಸಿನ ಮಕ್ಕಳಿಗೆ ಮೊಬೈಲು ಕೊಡುವಂತೆ ಇಲ್ಲ. 16 ವಯಸ್ಸಿನ ಮಕ್ಕಳಿಗೆ ಕೊಡುವಂತಿಲ್ಲ. ಕೊಡ್ಬೋದು, ಆದರೆ ಏನು, ಲ್ಯಾಂಡ್ಲೈನ್ನ ಉಪಯೋಗಿಸ್ಕೋಬೋದು. ಅವರು ಫೋನ್ ಮಾಡೋಕ್ಕೆ ಫ್ರೆಂಡ್ಗೆ, ಟೀಚರ್ಗೆ ಏನೋ ಪ್ರಶ್ನೆ ಕೇಳಬೇಕು, ಫೋನು ಟೆಲಿಫೋನ್ ಲೋನ್ ತೊಗೊಂಡು ಮಾತಾಡಿ ಲ್ಯಾಂಡ್ಲೈನಲ್ಲಿ. ಮೊಬೈಲ್ ಯಾಕೆ ಬೇಕು ನಿಮಗೆ? ಮೊಬೈಲು ಯಾಕೆ ಬೇಕು? ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿರೋಂಥದ್ದು. ಅದಕ್ಕೆ ಮಕ್ಕಳ ಕೈಗೆ ದಯವಿಟ್ಟು ಯಾರೋ ಮೊಬೈಲ್ಗಳು ಕೊಡಕ್ಕೆ ಹೋಗ್ಬೇಡಿ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಊಟ ತಿನ್ನಿಸ್ಬೇಕು ಅಂದ್ರೂ ಮೊಬೈಲ್ ಬೇಕು, ಮಲ್ಕೋಬೇಕಾದ್ರೂ ಮೊಬೈಲ್ ಬೇಕು, ಹೊರಗಡೆ ಹೋಗ್ತಾಯಿದ್ರು ಮೊಬೈಲ್ ಬೇಕು, ಗೇಮ್ ಒಳಗಡೆ ಅಡಿಕ್ಟ್ ಆಗುವಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರೋ ಪ್ರಕಾರ 16 ವಯಸ್ಸು ಮಕ್ಕಳಿಗೆ, 5 ವರ್ಷದಿಂದ 16 ವಯಸ್ಸು ಮಕ್ಕಳವರೆಗೂ ದಯವಿಟ್ಟು ಯಾರಿಗೂ ಕೊಡಕ್ಕೆ ಹೋಗಬೇಡಿ ಮೊಬೈಲು. ಈಗ ಬಂದು ಶುದ್ಧ ಕಣಪ್ಪ, ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಈಗ ನಮ್ಮ ಜೊತೆ ಇನ್ನೊಬ್ಬರ ಅತಿಥಿ ಅವರೇ, ಯಾರು ಅಂತ ಹೇಳ್ತೀನಿ, ಬೇರೆ ಯಾರು ಅಲ್ಲ, ಹಿಂದೂ ಹುಲಿ ನಮ್ಮ ಯತ್ನಾಳ್ ಸಾಹೇಬ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಆರಾಮದಿರಿ ಸರ? ನಮಸ್ಕಾರಪ್ಪ. ವಿರಾಟ್ ಕೊಹ್ಲಿ ಆರಾಮದಿ? ನಾ ಆರಾಮದೇನಪ್ಪ. ನಾನಾಗಲಿ ಇಲ್ಲಾಂದ್ರೆ ರಮೇಶ್ ಜಾರಕಿಹೊಳಿ ಅವರಾಗಲಿ ಜೆ ಡಿ ಎಸ್ಗೆ ನಾವು ಹೋಗೋದಿಲ್ಲ. ಯಾಕಂದ್ರೆ ಬಿ ಜೆ ಪಿ ಒಳಗೆ ಸ್ವಲ್ಪ ರಿಪೇರಿ ಮಾಡೋ ಕೆಲಸಗಳು ಅದಾವೆ, ಅದನ್ನು ಮಾಡ್ಬೇಕು ಅನ್ಕೊಂಡೆ. ರಿಪೇರಿನ ಅಲ್ರಿ ಸರ್, ರಿಪೇರಿ ಮಾಡೋಕೆ ಅದೇನು ಬಸ್ಸ ಕಾರ? ಈ ಬಿ ಜೆ ಪಿ ಒಂಥರ KSRTC ಬಸ್ ಇದ್ದಂಗೆ ನೋಡು, ಬ್ರೇಕು ಹಿಡಿಯೋದಿಲ್ಲ, ಹಾರ್ನು ಹೊಡೆಯೋದಿಲ್ಲ. ಇದಕ್ಕೆಲ್ಲ ಕಾರಣ ಯಾರಂದರೆ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವ್ರಪ್ಪ.
ನಾವು ಕರೆಕ್ಟಾಗಿ ಬಸ್ ತೋರಿಸ್ತೀವಿ ಅಂತ ಹೇಳಕತ್ತೀವಿ. ಆದ್ರೆ ವಿಜೇಂದ್ರ ಅವರಾಗಲಿ ಯಡಿಯೂರಪ್ಪನವರಾಗಲಿ ನಮ್ಮ ಮಾತು ಕೇಳ್ತಿಲ್ಲಪ್ಪ. ನಾವು ಓಡಿಸ್ತೀವಿ, ನಮಗೆ ಬರ್ತೈತೆ ಬಸ್ ಓಡಿಸೋದು ಹೇಳ್ತೀವಿ, ಕೇಳ್ತಾರೆ. ಹೀಗಾಗಿ ಸ್ವಲ್ಪ ಗೊಂದಲಗಳಾಗ್ಬಿಟ್ಟಾವ ಬಿ ಜೆ ಪಿ ಒಳಗೆ. ಈಗ ಸ್ವಲ್ಪ ಅದು ರಿಪೇರ್ ಮಾಡೋ ಕೆಲಸ ಐತಿ, ಮಾಡ್ತೀನಿ. ನೋಡಪ್ಪ, ವಿಜೇಂದ್ರ ಅವ್ರಿಗೆ ಕರೆಕ್ಟಾಗಿ ಬಸ್ ಓಡ್ಸಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಹೇಳಿದ್ವಿ, ನಾವು ಬಸ್ಸು ಕರೆಕ್ಟಾಗಿ ತೋರಿಸ್ತೀವಿ, ನಮ್ಮ ಕೈ ಕೊಡ್ರಿ ಅಂತ ಹೇಳ್ತಾಯಿದ್ದೀವಿ. ಅವ್ರು ಕೊಡೋದಿಲ್ಲ ಅನ್ನಕತ್ತಾರ. ಏನು ಮಾಡೋಕ್ಕಾಗ್ತೈತಿ ಈಗ? ಇದಕ್ಕೆಲ್ಲ ಈ ಬಸ್ ಕರೆಕ್ಟಾಗಿ ಓಡದಿರೋ ಕಾರಣ ವಿಜೇಂದ್ರ ಅವರು. ಈಗ ಒಂದು ಚಿಕ್ಕ ವಿರಾಮ. ಚಿಕ್ಕ ವಿರಾಮದ ನಂತರ ಮತ್ತೆ ಬುಲೆಟ್ ಬಿಡ್ಬಿಡಿಕೆ ಸುದ್ದಿಗೆ ಸ್ವಾಗತ. ನಾನು ವಿರಾಟ್ ಕೊಹ್ಲಿ, ಕ್ರಿಕೆಟ್ ಪ್ಲೇಯರ್ ಅಲ್ಲ, ನ್ಯೂಸ್ ರೀಡರ್. ಬನ್ನಿ, ಕಾಂಗ್ರೆಸ್ ಅಲ್ಲಿ ಕುತೂಹಲ ಮೂಡಿಸಿದೆ. ಕನಸು ನೆನಸಾಗುವ ಸಮಯ. ಯಾರಿಗೆ ಸಿಗುತ್ತೆ ಆ ಕುರ್ಚಿ? ಇವತ್ತು ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಇವತ್ತು ನಾವು ಮಲ್ಲಿಕಾರ್ಜುನ್ ಸಾಹೇಬ್ರ ಜೊತೆ ಮಾತಾಡೋಣ. ಅವರ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಸಾಹೇಬ್ರೆ. ಏನ್ ಕನಸು ಬಿದ್ದುತ್ತೆ ನಿಮ್ಗೆ ಬೆಳಿಗ್ಗೆ 6 ಗಂಟೆಗೆ? ಆ ಕನಸಾದ್ರೂ ಏನು? ನಿಮ್ಮ ಕನಸನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಾ? ನಮಸ್ಕಾರಪ್ಪ ವಿರಾಟ್ ಕೊಹ್ಲಿ. ನಮಸ್ಕಾರ. ಹೇಳಿ ಸಾಹೇಬ್ರೆ. ನನಗೆ ಬಂದ ಕನಸು ನನ್ನ ಮಗ DCM ಆಗಬೇಕು ಅಂತ, DK ಶಿವಕುಮಾರ್ ಅವರು CM ಆಗಬೇಕು ಅಂತ. ನಿಮ್ಮ ಕನಸಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಂದ್ರು, DK ಸಾಹೇಬ್ರು ಬಂದ್ರು, ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಮ ಕನಸಲ್ಲಿ ಬಂದಿಲ್ವಾ? ಆಗಬೇಕು, DK ಶಿವಕುಮಾರ್ ಅವರು CM ಆಗಬೇಕು. ಇವತ್ತು ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ನನಗೆ ಬಂದ ಕನಸು. ಆ ಕನಸಲ್ಲಿ ನನ್ನ ಮಗ ಪ್ರಿಯಾಂಕಾ ಖರ್ಗೆ DCM ಆಗಿದ್ದಾರೆ, DK ಶಿವಕುಮಾರ್ ಅವರು CM ಆಗಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಬರೋ ಕನಸು ನಿಜ ಆಗತ್ತೆ ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಕನಸಲ್ಲಿ ಬಂದಿದ್ರು. ಅವರು ನನಗೆ ಕುರ್ಚಿ ಬೇಕು ಅಂತ ಮತ್ತೆ ಕುರ್ಚಿಯಲ್ಲಿ ಕುತ್ಕೊಳಕ್ ಹೋಗ್ತಾ ಇದ್ರು ಕನಸಲ್ಲಿ. ನನ್ನ ಕನಸಲ್ಲಿ ಸಡನ್ ಆಗಿ ಎಚ್ಚರ ಆಯ್ತು. ಯಾಕಂತ ನೋಡಿದ್ರೆ DK ಶಿವಕುಮಾರ್ ಸಾಹೇಬ್ರು ಮನೆ ಕಾಲಿಂಗ್ ಬೆಲ್ ಹೊಡೆದ್ಬಿಟ್ರು. ಎಚ್ಚರ ಆಗ್ಬಿಡ್ತು. ಕನಸಿಂದ ಹೊರಗಡೆ ಬಂದ್ಬಿಟ್ಟೆ ನಾನು. ಕಾಲಿಂಗ್ ಬೆಲ್ ಹೊಡೆದು ಬಿಟ್ರ DK ಸಾಹೇಬ್ರು? ಕನಸಿಂದ ನೀವು ಹೊರಗೆ ಬಂದ್ಬಿಟ್ರ? ಎಂಥ ಟೈಮು! ಹೌದು, ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ನಾನು ಆ ಕುರ್ಚಿನಲ್ಲಿ ಕುತ್ಕೋಬೇಕು ಅಂತ. DK ಸಾಹೇಬ್ರಿಗೂ ಕನಸಿದೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಕನಸಿದೆ. ಎಲ್ಲರಿಗೂ ಕುತ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಇನ್ನು ಹೈಕಮಾಂಡು ನೋಡಿದ್ರೆ ನನಗೆ ನೀವೇ ಕುತ್ಕೊಂಡ್ಬಿಡಿ ಕುರ್ಚಿ ಮೇಲೆ ಅಂತ ಇದ್ದಾರೆ. ಆದರೆ ನಾನು ದೆಹಲಿಯಿಂದ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಬೇಡ, ಅವರಲ್ಲೇ ಯಾರಿಗಾದ್ರೂ ಒಬ್ರು ಕೊಟ್ಟುಬಿಡಿ ಅಂತ ಹೇಳಿದೆ. ಇನ್ನು DK ಸಾಹೇಬ್ರಿಗೆ ಆ ಕುರ್ಚಿ ಮೇಲೆ ಕುಂದಿರ್ಸ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅದಕ್ಕೆಲ್ಲ ಕಾಲ ಕೂಡ ಬರಬೇಕು. ಹೈಕಮಾಂಡೋ ಇಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಆವಾಗ DK ಸಾಹೇಬ್ರು ಅಲ್ಲಿ ಕೂತ್ಕೋಬೇಕು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬರಲಿ, ರೆಡ್ ಸಿಗ್ನಲ್ ಬರಲಿ, ಬ್ಲ್ಯಾಕ್ ಸಿಗ್ನಲ್ ಬರಲಿ, DK ಅವರು ಅಲ್ಲಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಹೇಳೋರ್ಗೂ ಇವರು ಕೂತ್ಕೊಳ್ಳೋಕೆ ಆಗೋದಿಲ್ಲ.
ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ನಮ್ಮಲ್ಲಿ ಯಾವ ಕ್ರಾಂತಿನೂ ಇಲ್ಲ. ಇದು ಎಲ್ಲ BJP ಅವರು ಹೇಳ್ತಾ ಇರೋಂಥ ಮಾತು. ನಮ್ಮಲ್ಲಿ ಫುಲ್ಲು ಶಾಂತಿ ಇದೆ, ಕ್ರಾಂತಿ ಇಲ್ಲ. ಆದ್ರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗಬೇಕು. ಸಿಕ್ಕಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಏನು ಹೇಳ್ತೀನಿ ಅಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ರೇ ಚಂದ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು DK ಸಾಹೇಬ್ರು ಅಭಿಮಾನಿಗಳು ಅವ್ರನ್ನ ಕೂರಿಸಿ ನಮ್ಮ ಯಜಮಾನ CM ಆಗಿ ನೋಡಬೇಕು ಅಂತಾರೆ. ಮಧ್ಯದಲ್ಲಿ ನಾವೇನು ಮಾಡೋಕ್ಕಾಗತ್ತೆ? ನಾನು ದೆಹಲಿಯಲ್ಲಿ ಇರ್ತೀನಿ. ಆದಷ್ಟು ನನ್ನ ಕೈಲಿ ಅಷ್ಟು ಆಗುತ್ತೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಆದರೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಸಿಗ್ನಲ್ಗಳಲ್ಲೆಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಓಡಾಡಕ್ಕೆ. ಆದರೆ ದೆಹಲಿಯಿಂದ ಕರ್ನಾಟಕಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ನಾ ಕಂಡ ಕನಸು ನೆನಸಾಗಬೇಕು ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನನ್ನ ಮಗ DCM ಆಗಬೇಕು, DK ಅವರು CM ಆಗಬೇಕು ಅಂತ. ನಮ್ಮ ನಿಮ್ಮ ಕೈಯಲ್ಲಿ ಏನಿದೆ ಹೇಳಿ? ವಿರಾಟ್ ಕೊಹ್ಲಿ ಅವರೇ, ಎಲ್ಲ ದೇವ್ರು ಏನು ಮಾಡ್ತಾನೆ ನೋಡೋಣ. ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವ್ರನ್ನ 5 ವರ್ಷ ಓದಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರೇ ಖುದ್ದಾಗಿ ನಮ್ಮ ಹತ್ರ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮಾತುಕತೆ ಆಗಿತ್ತು ನಮ್ಮ ಕಾಂಗ್ರೆಸ್ 2 ವರ್ಷ ನೀನು 2 ವರ್ಷ ನಾನು ಅಂತ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲ, ನಾನು 2 ವರ್ಷ ಅಂದಿಲ್ಲ 5 ವರ್ಷ ಇರ್ತೀನಿ ಅಂತ ಹೇಳಿದ್ದೆ, ನೀವು ತಪ್ಪಾಗಿ ಕೇಳಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನನಗೂ ವಯಸ್ಸಾಗಿದೆ, ನನಗೂ ಕೇಳಿಸಲ್ಲ, ಹೇಳಿದ್ರು ಹೇಳಿರ್ಬಹುದು. ಕೋಳಿ ಅವರೇ ಧನ್ಯವಾದಗಳು. ನನಗೆ ಒಂದು ದೆಹಲಿಯಲ್ಲಿ ಮೀಟಿಂಗ್ ಇದೆ, ನಾನು ಹೋಗಬೇಕು. ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತು ಮಲ್ಲಿಕಾರ್ಜುನ್ ಸಾಹೇಬ್ರೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು. ಮತ್ತೆ ನೋಡ್ತಾ ಇರ್ರಿ ಬುಲೆಟ್ ಬುಡ್ಬುಡಿಕೆ ಸುದ್ದಿ ತಗೊಂಡ್ಬರ್ತಾ ಇರ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬುಲೆಟ್ ಬುಡ್ಬುಡಿಕೆ